ಬರುವ ಭಾನುವಾರ 15ನೆಯ ತಾರೀಕು ಮಾರ್ಗಶಿರ ಹುಣ್ಣಿಮೆ ಇದೆ. ಆ ದಿನವನ್ನು ನಾವು ಹೊಸ್ತಿಲ ಹುಣ್ಣಿಮೆ ಅಂತ ಕೂಡ ಹೇಳ್ತೇವೆ. ಹೊಸ್ತಿಲ ಹುಣ್ಣಿಮೆ ಪೂಜೆಯನ್ನು ನಾನು ಹೇಗೆ ಆಚರಿಸಿದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಇದ್ರ ಹಿಂದೆ ಸಾಕಷ್ಟು ವೈಜ್ಞಾನಿಕ ಕಾರಣಗಳು ಕೂಡ ಇದೆ. ಮನೆಯ ಮುಖ್ಯ ದ್ವಾರವನ್ನು ಆ ದಿನ ಪೂಜೆ ಮಾಡ್ತೇವೆ ನಾವುಗಳೆಲ್ಲ. ನಮಸ್ಕಾರ ಎಲ್ರಿಗೂ. ನಾನು ಪೂಜೆಗೆ ಮೊದಲಾಗಿ ಹೊಸ್ತಿಲನ್ನು ನೀಟಾಗಿ ಒರೆಸ್ಕೊಂಡಿದ್ದೀನಿ. ನಂತರ ಅರಿಶಿಣ ತಗೊಂಡು ಅದಕ್ಕೆ ನೀರು ಹಾಕಿ ಕಲಸಿದ್ದೇನೆ. ಅದು ಪೇಸ್ಟ್ ಥರ ಮಾಡ್ಕೊಂಡ್ಬಿಟ್ಟು ಹೊಸಲು ಮತ್ತು ಅಕ್ಕಪಕ್ಕದ ಭಾಗಗಳಿಗೆ ಹಚ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ಸ್ವಲ್ಪ ಅರಿಶಿಣ ಹಚ್ಚಿ ಅದಕ್ಕೆ ಕುಂಕುಮ ಕೂಡ ಇಟ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಅರಿಶಿಣದಿಂದ ನೆಲವನ್ನು ಕೂಡ ನೀಟಾಗಿ ಸಾರಿಸ್ತಾ ಇದ್ದೀನಿ. ನಂತರ ಅದರ ಮೇಲೆ ಒಂದು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯ ರಂಗೋಲಿ ಕೂಡ ನಾವು ಹಾಕ್ಕೊಳ್ಬೋದು. ಮಧ್ಯದಲ್ಲಿ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ನಂತರ ಹೊಸ್ತಿಲಲ್ಲಿ ಲಕ್ಷ್ಮಿಯ ವಾಸಸ್ಥಾನ ಇರುತ್ತೆ ಅಂತ ಹೇಳ್ತಾರಲ್ಲ, ಸೊ ಲಕ್ಷ್ಮಿಯ ಪಾದವನ್ನು ಬರೆದುಕೊಂಡಿದ್ದೀನಿ. ಹೊಸ್ತಿಲ ಮೇಲೆ ಕೂಡ ಯಾವುದೇ ರೀತಿಯ ರಂಗೋಲಿ ಕೂಡ ನಾವು ಹಾಕ್ಕೊಳ್ಬೋದು. ನಂತರ 2 ವೀಳ್ಯದೆಲೆ ತೊಗೊಂಡಿದ್ದೀನಿ. ವೀಳ್ಯದೆಲೆ ತೊಗೊಂಡ್ಬಿಟ್ಟು ಅದರ ಮೇಲೆ ಗಂಧದಿಂದ ಓಂ ಬರಿತಾ ಇದ್ದೀನಿ. ಓಂ ಅಥವಾ ಸ್ವಸ್ತಿಕ್ ಎರಡರಲ್ಲಿ ಯಾವುದಾದ್ರೂ ಬರ್ಕೋಬೋದು. ಮತ್ತು ಆ ಎಲೆಯ ತುದಿಯನ್ನು ಕತ್ತರಿಸ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಬಿಟ್ಟು ಇಡಬೇಕು. ನಂತರ ಅದಕ್ಕೆ ಸಗಣಿಯಿಂದ, ಕರುವಿನ ಸಗಣಿಯಿಂದ ವಿಘ್ನೇಶ್ವರನನ್ನು ಮಾಡಿ ಇಟ್ಬಿಟ್ಟು ನಂತರ ಅದಕ್ಕೆ ಗರಿಕೆಯನ್ನು ಇಟ್ಕೊಳ್ತಾ ಇದ್ದೀನಿ. ನಂತರ ಗಂಧ ಹಚ್ಕೊಳ್ತಾ ಇದ್ದೀನಿ. ಮತ್ತು 2 ವೀಳ್ಯದೆಲೆ ತೊಗೊಂಡ್ಬಿಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಇಟ್ಕೊಂಡ್ಬಿಟ್ಟು ಹೊಸ್ತಿಲ ಮಧ್ಯದಲ್ಲಿ ಇಟ್ಕೊಳ್ತಾ ಇದ್ದೀನಿ. ನಂತರ ಅಲ್ಲಿ ಒಂದು ಪುಟ್ಟ ಗಂಗೆಯನ್ನು ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ತಾಮ್ರದ ಒಂದು ಪುಟ್ಟ ಚೆಂಬಲ್ಲಿ ನಾನು ನೀರು, ಅರಿಶಿಣ ಕುಂಕುಮ ಹಾಕ್ತಾಯಿದ್ದೀನಿ. ಮತ್ತು ಹೂವು ಇಟ್ಕೊಳ್ತಾ ಇದ್ದೀನಿ. ಹೊಸ್ತಿಲಿನ ಅಕ್ಕಪಕ್ಕದ ಭಾಗದಲ್ಲಿ ದೀಪ ಹಚ್ಚಿಟ್ಕೊಳ್ತಾ ಇದ್ದೀನಿ. ಮತ್ತು ದೀಪಕ್ಕೆ ಹೂವಿನಿಂದ ಅಲಂಕರಿಸ್ತಾ ಇದ್ದೀನಿ. ಗಣೇಶನಿಗೆ ಮಲ್ಲಿಗೆ ಹೂವು ಮತ್ತು ಹೊಸ್ತಿಲಿಗೆ ಮಲ್ಲಿಗೆ ಹೂವು ಇಟ್ಕೊಳ್ತಾ ಇದ್ದೀನಿ. ಈಗ ಅಗರಬತ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನಿ. ಮಲ್ಲಿಗೆ ಹೂವು ಅಥವಾ ಮರ್ಲೆ ಹೂವು, ಸಂಪಿಗೆ ಯಾವುದಾದ್ರೂ ಸುವಾಸನೆಯುಕ್ತ ಹೂವನ್ನು ಇಡಬೇಕು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಒಂದು ಬಟ್ಲಲ್ಲಿ 2 ವೀಳ್ಯದೆಲೆ, ಬೆಲ್ಲ ಮತ್ತು ಡ್ರೈ ಫ್ರೂಟ್ಸ್ ಇಟ್ಕೊಂಡ್ಬಿಟ್ಟು ಗಣೇಶನಿಗೆ ನೈವೇದ್ಯ ಮಾಡ್ಕೊಳ್ತಾ ಇದ್ದೀನಿ. ನಂತರ ಗಂಗೆ ಪೂಜೆಗೆ ಎಲೆ, ಅಡಿಕೆ ಮತ್ತು ಚಿಗಣಿ ಮತ್ತು ಕಡಲೆಕಾಳು, ಹೆಸರು ಕಾಳು, ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿರೋದನ್ನು ಹಾಕಿದ್ದೀನಿ. ಮತ್ತು ಉತ್ತತ್ತಿ ಮತ್ತು ಬಾದಾಮಿ ಇಟ್ಕೊಂಡಿದ್ದೀನಿ. ಯಾವುದೇ ನಾವು ಒಣ ಹಣ್ಣುಗಳನ್ನು ಇಟ್ಕೊಳ್ಬಹುದು. ಅದನ್ನು ಕೂಡ ಗಂಗೆಗೆ ನೈವೇದ್ಯ ಮಾಡ್ತಾಯಿದ್ದೀನಿ. ನಂತರ ಮಂಗಳಾರತಿ ಮಾಡಿಕೊಂಡು ನಾನು ಪೂಜೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ಹೊಸ್ತಿಲ ಹುಣ್ಣಿಮೆ ಪೂಜೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಾಯಿ ಲಕ್ಷ್ಮಿ ಮತ್ತು ಗಣೇಶ, ತಾಯಿ ಗಂಗೆ ಎಲ್ರಿಗೂ ಆರೋಗ್ಯ ಸಮೃದ್ಧಿಯನ್ನು ಕೊಡಲಿ ಅಂತ ಹೇಳಿಬಿಟ್ಟು ಬೇಡ್ಕೊಳ್ತೀನಿ. ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ನಿಮ್ಮೆಲ್ರಿಗೂ ನಾನು ಮೀಟ್ ಆಗ್ತೀನಿ. ಥ್ಯಾಂಕ್ ಯು.